ಇದೆಲ್ಲ ಬಂದೋಬಸ್ತಾಗಿ ಮಾಡ್ತಾವ್ರೆ. ಇವಾಗ ಶ್ರೀರಾಮನವಮಿ ಹಬ್ಬ ಇರೋದ್ರಿಂದ ಬಾಯಿಬೀಗಳು ಆರತಿಗಳು ಎಲ್ಲ ಬರ್ತವೆ, ನೀರು ಬಂಡಿ ಪಾನಕದ ಬಂಡಿ ಎಲ್ಲ. ಅದರಿಂದ ಕ್ಲೀನಾಗಿ ಮಾಡಿಕೊಟ್ರೆ ಅಷ್ಟರೊಳಗೆ ಎಲ್ಲ ನಾಜೂಕಾಗಿರ್ತದೆ. ಚೆನ್ನಾಗಿ ಮಾಡಿದವ್ರೆ. ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಾಯಿಬೀಗಳು ಆರತಿಗಳು ನೀರು ಬಂಡಿ ಎಲ್ಲ ಹೋಗ್ತವೆ. ಇಲ್ಲಿಂದ ರಾಜಘಾಟದಿಂದ ದೇವಸ್ಥಾನ ಗಂಟ 1.5 ಕಿಲೋಮೀಟ್ರ್ ಆಗ್ತದೆ. ಅದು ಕ್ಲೀನಾಗಿ ಮಾಡಿಕೊಟ್ರೆ ಚೆನ್ನಾಗಿರ್ತೈತೆ ಅಂತ ನಮ್ಮ ಅನಿಸಿಕೆ. ರಾಜಘಾಟ ಒಂದು ಆನಂದಪ್ಪ ಅಂತೇಳಿ ಸುಮಾರು ವರ್ಷಗಳಿಂದ ರೋಡು ಎಲ್ಲ ಛಿದ್ರ ಆಗಿತ್ತು. ಇವತ್ತು ಈ ರೋಡ್ಗೆ ಒಂದು ಕಳೆ ಬರ ಬಂದಿದೆ. ಯುಗಾದಿ ಹಬ್ಬಕ್ಕೆ ಜಾತ್ರೆ ನಡೀಬೇಕು. ಭಾರಿ ಇಂಪ್ರೂವ್ ಆಗೋ ರೀತಿ ತಯಾರಾಗಿದೆ. ಇದನ್ನು ನೀವು ಇನ್ನೂ ಒರಿಜಿನಲ್ಲಾಗಿ ಮಾಡಿ ನಮ್ಮ ಇದಕ್ಕೆ ಎಲ್ಲ ಒಂದು ಸಹಕರಿಸ್ಬೇಕು. ನಂತರ ಒಂದು ದಾರಿ, ಒಂದು ಮಾರ್ಗಧಾಮ ದೇವಸ್ಥಾನಕ್ಕೆ ದಾರಿ ಅನ್ನೋದು ಮಾಡಿಲ್ಲ. ಓಡಾಡಬೇಕಾದ್ರೆ ಭಾರಿ ತೊಂದರೆ ಇದೆ. ಪ್ರಯೋಜನ ಇಲ್ಲದ ಇದು ಕೆಲಸಗಳು ಆಗ್ತಾವೆ. ಈಗ ಈ ದಾರಿಯಿಂದ ಇನ್ನೊಂದು ದಾರಿ ಐತೆ, ಅದು ಮಾಡಿ ಉಪಕಾರ ಮಾಡಿ. ಯುಗಾದಿ ಇದರಿಂದ ರಾಮನವಮಿ ಹಬ್ಬ ಐತೆ. 10,000 ಜನ ಬಂದು ಎಲ್ರಿಗೂ ಊಟ ಹಾಕ್ಬೇಕು, ಸಹಕರಿಸ್ಬೇಕು. ಸರ್ಕಾರದಿಂದ ಏನಾದರೂ ಒಂದು ಅನುಕೂಲ ಆದರೆ ಇಂಥ ಕೆಲಸಗಳೆಲ್ಲ ಮಾಡೋಕ್ಕೆ ಅವಕಾಶ ಆಗ್ತದೆ. ದಯವಿಟ್ಟು ಈ ಯುಗಾದಿ ಹಬ್ಬ ಕಳೆದ್ರೆ ರಾಮನವಮಿ ದಿವಸ 10,000 ಜನಕ್ಕೆ ಮೇಲೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ರೋಡ್ ರೆಡಿ ಆಗಿ ರಾಜಘಾಟದಲ್ಲಿ ಒಳ್ಳೆ ಹೆಸರು ಬರೋ ಹಾಗೆ ಮಾಡಿ ಸರ್. ನನ್ನ ಹೆಸರು ಕೋಡಿ ನರಸಿಂಹಮೂರ್ತಿ ಅಂತೇಳಿ. ಈ 2.25 ವರ್ಷದಿಂದ ಇದು ನಡೀತಾನೇ ಇದೆ. ಬಡ್ಜೆಟ್ ಇಲ್ಲ ಅಂತೇಳಿ ಕೆಲವು ಕಾಲ ನಿಂತಿತ್ತು ರಸ್ತೆ. ಈಗ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ ನಮ್ಮೂರಲ್ಲಿ ಈ ಯುಗಾದಿ ಹಬ್ಬ ಕಳೆದು 8 ದಿನ ಶ್ರೀರಾಮನವಮಿ ಹಬ್ಬ ಅಂತ ಬರುತ್ತದೆ. ಶ್ರೀರಾಮನವಮಿ ದಿವಸ ರಥೋತ್ಸವ ನಡೀತದೆ. ರಥೋತ್ಸವದ ಹಿಂದಿನ ದಿನ ಸಾವಿರಾರು ಜನ ಬಾಯಿಬೀಗ ಹಾಕಿ ದೀಪ ಹೊತ್ತು ಊರಿಂದ ದೀಪದ ಪ್ರಯಾಣ ಮಾಡ್ತಾರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಈ ಭಕ್ತಾದಿಗಳು ಬರೇ ಕಾಲಲ್ಲಿ ನಡೆಯೋದ್ರಿಂದ ನಮಗೆ ನೀವು ಟಾರು ಅರ್ಜೆಂಟಾಗಿ ಹಾಕ್ರಿ ಅಂತ ನಮ್ಮ ಬೇಡಿಕೆ ಇದೆ. ಒಂದು ವೇಳೆ ಕಾಮಗಾರಿ ಪೂರ್ಣ ಆಗದೆ ಹೋದರೆ ಈ ಜಲ್ಲಿ ರಸ್ತೆ ಇರ್ತಕ್ಕಂಥದ್ದನ್ನು ಜಲ್ಲಿನೆಲ್ಲ ಸಮಾಪ್ತಿ ಮಾಡಿ ಗ್ರಾವಲ್ ಹಾಕಿ ನೀಟಾಗಿ ಮಾಡಿಕೊಟ್ಟು ಹೆಂಗಸರು ಮಕ್ಕಳು ಓಡಾಡೋದಕ್ಕೆ ಕಾಲಿಗೇನು ತೊಂದರೆ ಆಗದಂಗೆ ನೀರನ್ನು 2-3 ದಿವಸ ನೀವು ನೀರನ್ನು ಮಾಡಿಕೊಡ್ಬೇಕು. ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ಮಾಡ್ತೀವಿ ನಾವು. ಜಾತ್ರೆ ತುಂಬ ಜೋರಾಗಿ ನಡೀತದೆ. ಇದು ತಲೆತಲಾಂತರದಿಂದ ನಡೀತಕ್ಕಂಥ ಒಂದು ಕಾರ್ಯಕ್ರಮ. ಇದು ಸ್ವಾಮಿ ಆಂಜನೇಯ ಸ್ವಾಮಿಗೆ ಲಕ್ಷಾಂತರ ಜನ ಭಕ್ತಾದಿಗಳನ್ನು ಹೊಂದಿರತಕ್ಕಂಥ ನಮ್ಮ ಸ್ವಾಮಿ ದೇವಸ್ಥಾನಕ್ಕೆ ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ಪೂಜೆಗಳನ್ನು ಮಾಡಿಸ್ಕೊಂಡು ಅವರ ಹರಕೆಗಳನ್ನು ತೀರಿಸ್ಕೊಂಡು ಅವರ ಹರಕೆ ಏನು ಕೋರಿರ್ತಾರೆ ಮುಂದಿನ ವರ್ಷ ಬಂದು ನಮ್ಮ ಕೆಲಸ ಆಗ್ಬಿಟ್ರೆ ಬಾಯಿಬೀಗ ಹಾಕ್ತೀವಿ ಅಂತ ಅರಿಸ್ತಾ ಇರ್ತಾರೆ. ಅವ್ರು ಕೆಲಸ ಆದಮೇಲೆ ಹರಕೆ ತೀರ್ಸೋಕ್ಕೆ ಊರಿಗೆ ಬಂದು ಬಾಯಿಬೀಗ ಹಾಕಿ ದೇವರನ್ನು ಸಂತೃಪ್ತರಾಗಿ ಮಾಡಿ ಹರಕೆಗಳನ್ನು ತೀರಿಸಿದೆಯಪ್ಪ ಅಂತ ಬೇಡ್ಕೊಳ್ಳೋಂಥ ಕಾಲ. ಅದರಿಂದ ಈ ರಸ್ತೆನ ತುಂಬ ಅರ್ಜೆಂಟಾಗಿ ಮಾಡಿಕೊಡ್ಬೇಕು. ನಾನು PWD ಅವರಲ್ಲಿ ವಿನಂತಿಸ್ತೀನಿ. ನಮ್ಮ ಶಾಸಕರು ಈ ಕಡೆ ಗಮನ ಕೊಟ್ಟು ಅವ್ರನ್ನೂ ಒಂದು ಸಾರಿ ಮಾತಾಡಿಸಿ ಈ ಅರ್ಜೆಂಟಾಗಿ ಈ ರಸ್ತೆ ಮುಗಿಯೋಕ್ಕೆ ಅವಕಾಶ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರವಾಗಿ ಕೇಳ್ತಾ ಇದ್ದೀನಿ.